ವೆಲ್ಕಮ್ ಮ್ಯಾಮ್. ಸರ್, ನೀವೇನ ಹೀಗೆ ಮಾಡಿದರೆ ಹೇಗೆ ಸರ್? ನಾ ಇನ್ನೂ ಟ್ರೈನಿ, ನೀವೇ ನನಗೆ ಹೇಳ್ಕೊಡ್ಬೇಕಾಗಿರೋರು. ಸಖತ್ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಸರ್. ಕೂತ್ಕೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ಸರ್. ಏನು ತಗೋತೀರಾ? ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಸರ್. ಏನು ಬೇಡ, ಮನೆಯಲ್ಲೇ ಆಗಿದೆ. ಮ್ಯಾಮ್, ನಿಮ್ಮ ಬಗ್ಗೆ ನ್ಯೂಸಲ್ಲೂ ನೋಡಿದ್ದೀನಿ, ಪೇಪರಲ್ಲೂ ಓದಿದ್ದೀನಿ. ಫಸ್ಟ್ ಅಟೆಂಪ್ಟಲ್ಲೇ UPSC ಕ್ಲಿಯರ್ ಮಾಡಿದ್ದೀರಾ ಅಂದರೆ ಸಿಂಪಲ್ ವಿಷಯ ಅಲ್ಲ. ಎಷ್ಟೋ ಜನ ತುಂಬಾ ವರ್ಷ ಟ್ರೈ ಮಾಡಿದ್ರು ಕೂಡ ಈ ಹಂತಕ್ಕೆ ರೀಚ್ ಆಗೋಕ್ಕಾಗಲ್ಲ. ನಿಜ ಹೇಳಬೇಕು ಅಂದ್ರೆ ನಮ್ಮಂತ ಪೊಲೀಸ್ ಮಂದಿಗೂ ನೀವು ಸ್ಫೂರ್ತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯಾಮ್, ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ನೀವು IPS ಆಗಬೇಕು ಅಂತ ಚಿಕ್ಕದ್ರಿಂದ ಡ್ರೀಮಾ ಅಥವಾ ಮಧ್ಯದಲ್ಲಿ ಡಿಸೈಡ್ ಮಾಡಿದ್ರಾ? ಚಿಕ್ಕ ವಯಸ್ಸಿಂದ ಅಂತ ಏನೂ ಇಲ್ಲ ಸರ್. ನಿಜ ಹೇಳಬೇಕು ಅಂತಂದರೆ 6 ವರ್ಷದಿಂದ ನೀವು ನನಗೆ ಕೇಳಿದ್ರೆ ಏನಾಗಬೇಕು ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕ, ಅವರೇ ನನಗೆ ಸ್ಫೂರ್ತಿ. ಇನ್ಫ್ಯಾಕ್ಟ್ ನಾನು IPS ಆಗಬೇಕು ಅಂತ ಡಿಸಿಷನ್ ತೊಗೊಂಡಿದ್ದು ಕೂಡ ಅವರೇನೆ. ಓ, ನಿಮ್ಮ ಸಿಸ್ಟರ್ ಏನು ಮಾಡ್ತಾ ಇದ್ದಾರೆ? ಟೀಚರ್ ಸರ್. ಬರೀ ಟೀಚರ್ ಮಾತ್ರ ಅಲ್ಲ, ನನ್ನ ಜೀವನದ ಗುರಿನ ಬದಲಾಯಿಸ್ತವ್ರು ಅವರು. ನಾನು IPS ಆಗಬೇಕು ಅಂತ ತುಂಬಾ ತ್ಯಾಗ ಮಾಡಿದ್ದಾರೆ. ಅವ್ರವ್ರ ಕಷ್ಟನ, ಸುಖನ, ದುಃಖನ ಇಲ್ಲದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ನನ್ನ ಬೆನ್ನ ಹಿಂದೆ ನಿಂತೋರವರು. ನಾನು ಯಾವಾಗಲೇ ಡೌನ್ ಆದರೂ ನಿನ್ನ ಕೈಲಿ ಆಗತ್ತೆ ಅಂತ ನಿಂತೋರವರು. ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ಅದಕ್ಕೆ ಅವರೇ ಕಾರಣ ಸರ್. ಆಲ್ ಕ್ರೆಡಿಟ್ಸ್ ಗೋಸ್ ಟು ಹರ್. ಅದೃಷ್ಟ ಮ್ಯಾಮ್, ಎಲ್ರಿಗೂ ಅಂತವ್ರು ಸಿಗಲ್ಲ. ಉದ್ಧಾರ ಆಗ್ತೀವಿ ಅಂದ್ರೆ ಕಾಲು ಎಳೆಯೋರೇ ಜಾಸ್ತಿ, ಬೆನ್ ತಟ್ಟೋರು ತುಂಬಾ ಕಡಿಮೆ. ಹೌದು ಸರ್, ಅದಕ್ಕೇನೆ ಈ ಸಕ್ಸಸ್ ನಾನು ಒಬ್ಳದೇ ಅಲ್ಲ, ಇದರಲ್ಲಿ ಅವ್ರ ಪಾಲ್ ತುಂಬಾನೇ ಇದೆ. ಈಗ ಗೊತ್ತಾಯ್ತು ಮ್ಯಾಮ್, ಒಬ್ರು ಗೆಲ್ಬೇಕು ಅಂದ್ರೆ ಅವ್ರ ಹಿಂದೆ ಯಾರೋ ಒಬ್ರು ಗಟ್ಟಿಯಾಗಿ ನಿಲ್ಬೇಕು ಅಂತ. ಅವರು ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ? ತಮ್ಮದೇ ಒಂದು ಸ್ಕೂಲ್ ರನ್ ಮಾಡ್ತಾ ಇದ್ದಾರೆ ಸರ್. ನೈಸ್. ಅಂದ್ರೆ ಎಷ್ಟೋ ಮಕ್ಕಳ ಲೈಫ್ಗೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಹೌದು ಸರ್, ಅದೇ ಅವ್ರ ಜಗತ್ತು. ನಿಜ ಹೇಳಬೇಕು ಅಂದ್ರೆ ಅಂತ ಟೀಚರು ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿ ಮೇಡಮ್. ಪಾಠ ಹೇಳೋದು ಒಂದು ಭಾಗ, ಮಕ್ಕಳ ಲೈಫ್ನ ಬಿಲ್ಡ್ ಮಾಡೋದು ಒಂದು ಭಾಗ. ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಮ್ಯಾಮ್. ಹೌದು ಸರ್, ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂಥವ್ರು ನಮ್ಮ ಲೈಫಿಗೆ ಸಿಗೋದು ತುಂಬಾ ದೊಡ್ಡ ವಿಷಯ ಮ್ಯಾಮ್. ನೀವು ಅದೃಷ್ಟ ಮಾಡಿದ್ರಿ. ಲಕ್ಕಿ ಅನ್ನೋ ಪದ ತುಂಬ ಕಡಿಮೆ ಸರ್. ರಕ್ತ ಸಂಬಂಧ ಅಲ್ಲ, ಆದರೆ ನನಗೆ ಅವರು ಅಮ್ಮನಕ್ಕಿಂತ ಕಡಿಮೆನೂ ಅಲ್ಲ. ನಿಜ ಹೇಳಬೇಕು ಅಂತಂದರೆ ಅವರೇ ನನಗೆ ಅಮ್ಮ. ಈಗ ಅರ್ಥ ಆಯ್ತು ಮ್ಯಾಮ್, ನೀವು ಯಾಕೆ ಇಷ್ಟೊಂದು ಗ್ರೌಂಡೆಡ್ ಆಗಿದ್ದೀರಾ ಅಂತ. ದೊಡ್ಡ ಪೊಸಿಷನ್ಗೆ ಬರೋದ್ರಿಂದ ದೊಡ್ಡವರಾಗಲ್ಲ ಮ್ಯಾಮ್. ಯೋಗ ಯೋಗ್ಯತೆ ಎರಡೂ ಇರಬೇಕು. ವೈದವೇ ಮ್ಯಾಮ್, ನಿಮ್ಮ ಅಕ್ಕನೇ ನಿಮಗೆ ಸ್ಫೂರ್ತಿ ಅಂತ ಹೇಳಿದ್ರಿ, ಬಟ್ IPS ಯಾಕೆ? ಬೇರೆ ಸರ್ವಿಸು ಇತ್ತಲ್ಲ? ನಿಜ ಸರ್, ಮೊದಲು ಈ ಪ್ಲಾನ್ ಇರಲಿಲ್ಲ. ಆದರೆ ಒಂದು ಪ್ರಶ್ನೆ ಯಾವಾಗ ನನ್ನ ತಲೆಯಲ್ಲಿ ಕೊರಿತಾನೆ ಇತ್ತು. ಯಾವ ಪ್ರಶ್ನೆ ಮ್ಯಾಮ್? ನಮ್ಮ ಸಮಾಜದಲ್ಲಿ ಇವತ್ತಿಗೂ ಇದು ಗಂಡಸ್ರ ಕೆಲಸ, ಇದು ಹೆಂಗಸ್ರ ಕೆಲಸ ಅಂತ ಯಾಕೆ ಡಿವೈಡ್ ಮಾಡ್ತಾರೆ ಸರ್? ಸಾಮರ್ಥ್ಯ ಗಳಿಸೋದಕ್ಕೆ ಜೆಂಡರ್ ಯಾಕೆ ಅಡ್ಡ ಬರಬೇಕು? ಅದಕ್ಕೆ IPS ಚೂಸ್ ಮಾಡ್ದೆ. ಯೂನಿಫಾರ್ಮ್ ಹಾಕಿ ಹೆಂಗಸರು ಯಾವುದೇ ಜವಾಬ್ದಾರಿನ ನಿಭಾಯಿಸ್ಬೋದು ಅಂತ ಬರೀ ಮಾತಿಂದ ಅಲ್ಲ, ಕೆಲಸದಿಂದ ತೋರಿಸ್ಬೇಕು ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ ಸರ್, ನಮ್ಮ ಹೆಂಗಸ್ರ ಮೇಲೆ ಆಗ್ತಿರೋ ದೌರ್ಜನ್ಯ, ಕ್ರೈಮ್ ನೋಡಿದಾಗ ಹೊರಡೆ ನಿಂತು ಮಾತಾಡೋದಕ್ಕಿಂತ ಸಿಸ್ಟಮ್ ಒಳಗಡೆ ನಿಂತು ಮಾತಾಡಿದ್ರೆ ಡಿಫ್ರೆನ್ಸ್ ಮಾಡ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಈ ದಾರಿ. ಈ ಪ್ರೊಫೆಷನ್ ಬರೀ ಪ್ರೊಫೆಷನ್ ಮಾತ್ರ ಅಲ್ಲ ಸರ್, ನನ್ನ ಪ್ಯಾಷನ್ ಕೂಡ ಆಗಿರುತ್ತೆ. ವೆರಿ ಗುಡ್ ಮ್ಯಾಮ್. ಪವರ್ ಸಿಗೋದು ದೊಡ್ಡಲ್ಲ ಮ್ಯಾಮ್, ಆ ಪವರ್ ಏನಕ್ಕೆ ಬೇಕೋ ಅನ್ನೋ ಕಾರಣ ಕ್ಲಿಯರ್ ಆಗಿರ್ಬೇಕು. ಆ ಕ್ಲಾರಿಟಿ ಇದ್ರೇನೆ ಏನಾದರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಮ್ಯಾಮ್. ನೀವು ಮಾಡ್ತೀರಾ ಬಿಡಿ ಮ್ಯಾಮ್. ಥ್ಯಾಂಕ್ ಯು ಸರ್. ಟ್ರೈನಿಂಗ್ ಯಾವಾಗಿಂದ ಶುರು ಮಾಡೋಣ? ನೀವು ಯಾವಾಗಿಂದ ರೆಡಿ ಅಂತೀರೋ ಆವಾಗಿಂದನೇ ಶುರು ಮಾಡೋಣ. ಐ ಆಮ್ ರೆಡಿ ಸರ್. ಸರಿ ಮ್ಯಾಮ್, ನಿಮಗೆ ಯಾವ ಡಿವಿಷನ್ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಹೇಳಿ, ಅಲ್ಲಿಗೆ ಕಳಿಸ್ತೀನಿ. ಕೆಲವರು ಹಾಗೆ ಕೇಳ್ತಾರಲ್ಲ. ಆಪ್ಷನ್ ಬೇಡ ಸರ್, ಪ್ರೊಸೀಜರ್ ಹೇಗಿದೆಯೋ ಹಾಗೆ ಆಗಲಿ. ಕಲಿಯೋದಕ್ಕೆ ಬಂದಿದ್ದೀನಿ, ಚೂಸ್ ಮಾಡೋದಕ್ಕಲ್ಲ. ಗುಡ್ ಮ್ಯಾಮ್. ಕೆಲವರು ಟ್ರೈನಿಂಗ್ ಅಂದ್ರೆ ಜಸ್ಟ್ ಫಾರ್ಮಾಲಿಟೀಸ್ ಅನ್ಕೊಂತಾರೆ. ಫೀಲ್ಡ್ಗೆ ಬರಲ್ಲ, ಫೈಲ್ ಮುಟ್ಟಲ್ಲ, ತಿಂಗಳ ಕೊನೆಗೆ ಸರ್ಟಿಫಿಕೇಟ್ ತೊಗೊಂಡು ಹೋಗ್ತಾರೆ. ಹಾಗೆ ಮಾಡಿ ಏನು ಪ್ರಯೋಜನ ಅಲ್ವಾ ಮ್ಯಾಮ್? ಈ ಕಲಿಯೋ ಮನ್ಸು ಮಾತ್ರ ಯಾವತ್ತೂ ನೀವು ಕಳ್ಕೊಬೇಡಿ ಮ್ಯಾಮ್. ಯೂನಿಫಾರ್ಮು ಎಲ್ರಿಗೂ ಸಿಗುತ್ತೆ, ಆಟಿಟ್ಯೂಡು ತುಂಬಾ ಮುಖ್ಯ ಆಗುತ್ತೆ. ಒಳ್ಳೆ ಆಫೀಸರ್ಸ್ ಆಗೋದು ಆ ಆಟಿಟ್ಯೂಡ್ ಇಂದಾನೆ. ಶೋರ್ ಸರ್, ಲೀಗಲಿ ಏನು ಕಲೀಲಿಕ್ಕಾಗತ್ತೋ ಒಂದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಐ ಲೈಕ್ ದಟ್. ಹೀರಯ್ಯ ಮ್ಯಾಮ್, ಒಂದು ತಿಂಗಳು ನಮ್ಮ ಸ್ಟೇಷನ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಇರ್ತಾರೆ. ಏನೇನು ವರ್ಕ್ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಓಕೆ ಸರ್. ಇವತ್ತು ಸ್ಟೇಷನ್ ಹೇಗೆ ರನ್ ಆಗುತ್ತೆ ಅಂತ ನೋಡಿ, ನಾಳೆಯಿಂದ ಯೂನಿಫಾರ್ಮ್ ಸಿಗುತ್ತೆ. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ನೈಸ್. ಇದು ತುಂಬ ಚೆನ್ನಾಗಿದೆ ಅಲ್ವಾ? ಹೌದು ಕಂದ, ನಿಂತಿರೋನೆ ಮುದ್ದಾಗಿದೆ. ಎಷ್ಟು ಮುದ್ದ ಕಾಣ್ತಿ ಇದ್ರಲ್ಲಿ ನನ್ ಕಂದ.
ಅಯ್ಯೋ ನನ್ನ ಬಂಗಾರಿ ನನ್ಕೊಂಡೆ ಬಡ್ಬಿಡುತ್ತೆ ಓ ಓಹೋ ಏನಿವತ್ತು ಮುತ್ತಿನ ಸುರಿಮಳೆ ಒಂದಕ್ಕೆ ಅಷ್ಟು ಡಿಮ್ಯಾಂಡ್ ಮಾಡ್ತೀಯಾ ಇವತ್ತೇನ್ ಪುಟ್ಟಿ ಇಷ್ಟೊಂದು ಮುತ್ತುಗಳು ನೆನ್ಪುಗಳಿರ್ಬೇಕಲ್ವಮ್ಮ. ಏನೇ ಭೂಮಿ ಈಗ ವಿಚಿತ್ರವಾಗಿ ಮಾತಾಡ್ತೀಯಾ ಏನೇ ನೆನಪುಗಳು ನೀ ಎಲ್ಲಿ ಹೋಗ್ತಾ ಇದೀಯಾ ನಾನೆಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೇ ತಾನೇ ಇರ್ತೀವಿ ನಾನು ಹೇಳಿಲ್ವಾ ಏನೋ ಸರಿಗಿಲ್ಲ ಏನಾಗಿದೆ ಹೇಳು ಏನೂ ಆಗಿಲ್ಲ, ನೀನೇ ಏನೇನೋ ಮಾತಾಡ್ತಿದ್ಯಾ. ಆಗ ನೋಡಿದ್ರೆ ನಾನು ಚೆನ್ನಾಗಿ ಕಾಣ್ತಿಲ್ಲ, ಈಗ ನೋಡಿದ್ರೆ ಮುದ್ದಾಗಿ ಕಾಣ್ತಿದ್ದೀನಿ, ಏನೇನೋ ಮಾತಾಡ್ತೀನಿ, ನಿನಗೆ ಗೊತ್ತಿಲ್ಲದೆ ನೀನೇ ಏನೇನೋ ಮಾತಾಡ್ತಿದ್ಯಾ. ಎಲ್ಲ ನಾನೇ ಸರಿ, ನೀನು ಕುತ್ಕೊಂಡು ಕಾಫಿ ಮಾಡ್ತಾರೆ. ಅಯ್ಯೋ ಕಾಫಿ ಗಿಫಿ ಏನು ಬೇಡ ಕಣೆ ನೋಡು ಯಾರ ಅಮ್ಮ ಇಸ್ ಆನ್ ಸ್ಟ್ರಿಕ್ಟ್ ಡಯಟ್ ಈಗೇನಿದ್ರು ಬೆಳಗ್ಗೆ ಒಂದೇ ಒಂದು ಕಾಫಿ ಮಾರ್ನಿಂಗ್ ಬೆಡ್ ಕಾಫಿ ಅದಾದ್ಮೇಲೆ ನೋ ಕಾಫಿ ಓಕೆ ಚಿನ್ನ ನಾನಿನ್ ಹೊರಡ್ತೀನಿ ಮಕ್ಕಳು ಬಂದ ತಕ್ಷಣ ತಿಂಡಿಗಳು ಕೊಡು ಆಮೇಲೆ ನೀನು ರವೆ ಲಾಡು ತಿಂದು ಹೇಗಿದೆ ಅಂತ ಹೇಳೆ ನಂಗೆ ಓಕೆ ಹೊರಡ್ಲಾ ಎಷ್ಟು ಬೇಗ ಹೊಡ್ತಿದ್ಯಾ? ಹೊರಡ್ಬೇಕಲ್ಲ ಚಿನ್ನ ಅಲ್ಲೂ ಅವೆಲ್ಲ ಬಂದ್ಬಿಡ್ತವೆ ಅವ್ರಿಗೆಲ್ಲ ರೆಡಿ ಇಡ್ಬೇಕಲ್ಲ ಅಲ್ಲೂ ಮಕ್ಳಿದಾರಲ್ಲ ಬೇಗ ಬರ್ತೀನಿ ಓಕೆ ಹುಷಾರ್ ಬಾಯ್ ಬಾಯ್. ಎಲ್ಲ ಸರಿ ಇದೆ ತಾನೆ ಸರಿ ಹುಷಾರ್ ಮಕ್ಳಿಗೆ ತಿಂಡಿ ಕೊಡು